ಹಾಯ್ ಗೈಸ್, ಫೈನಲಿ ಕೆಇಎ ಇಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ. ಒಂದು ನೇಮಕಾತಿ ಅಧಿಸೂಚನೆ ಇಲ್ಲಿ ನೀವು ನೋಡಬಹುದು. ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಟೋಟಲ್ 6 ಸಂಸ್ಥೆಗಳಲ್ಲಿ ಖಾಲಿ ಹುದ್ದೆಗಳಿದಾವೆ. ಅದಕ್ಕೆ ಆದಷ್ಟು ಬೇಗ ಒಂದು ಅಧಿಸೂಚನೆಗೆ ಒಂದು ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಕಳಿಸ್ತಾರೆ ಅಂತ. ಸೊ ಅದರಲ್ಲಿ ಒಂದು ಸಂಸ್ಥೆಗೆ ಒಂದು ನೇಮಕಾತಿ ಒಂದು ಹುದ್ದೆಗಳನ್ನು ಭರ್ತಿ ಮಾಡಲು ಒಂದು ನೇಮಕಾತಿ ಅಧಿಸೂಚನೆಯನ್ನು ಕಳಿಸಿದ್ದಾರೆ. ಓಕೆ, ಈ ವರ್ಷದ ಒಂದು ಹೊಸ ನೇಮಕಾತಿ ಆಗಿರುತ್ತೆ. 2024ರ ಒಂದು ಹೊಸ ನೇಮಕಾತಿ ಆಗಿರುತ್ತೆ ಕೆಇಎ ಇಂದ. ಸೊ ಇದು ಬಂದ್ಬಿಟ್ಟು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು, ಇದರ ಒಂದು ನೇಮಕಾತಿ ಅಧಿಸೂಚನೆ ಆಗಿರುತ್ತೆ. ಇದರಲ್ಲಿ ಟೋಟಲ್ 64 ಹುದ್ದೆಗಳಿದಾವೆ. ಓಕೆ, ಇದರ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನಾದರೂ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಅದೇ ರೀತಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೆ ನಿಮಗೆ ಬೇಗ ರೀಚ್ ಆಗ್ತವೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಒಂದು 6 ಸಂಸ್ಥೆಗಳಲ್ಲಿನ ಒಂದು ಸಂಸ್ಥೆ ಒಂದು ನೇಮಕಾತಿ ಅಧಿಸೂಚನೆ ಆಗಿರುತ್ತೆ. ಇದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಆಗಿರುತ್ತೆ. ಓಕೆ, ಇಲ್ಲಿ ನೋಡಬಹುದಾದ್ರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು, ಇಲ್ಲಿ ಖಾಲಿ ಇರುವ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಸ್ಥಳೀಯ ವೃಂದದಲ್ಲಿ 50 ಸಹಾಯಕ ಅಭಿಯಂತರ ಸಿವಿಲ್ ಹಾಗೂ 14 ಸಿ ಗ್ರೂಪ್ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಓಕೆ, ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಈ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಓಕೆ, ಸೊ ಈ ಒಂದು ಹುದ್ದೆ ಯಾವುದಂತ ಹೇಳಿದ್ದೀನಿ ಆಲ್ರೆಡಿ. ಕರ್ನಾಟಕ ನಗರ ನೀರು ಸರಬರಾಜು, ವೇತನ ಶ್ರೇಣಿ ಬಂದ್ಬಿಟ್ಟು 10 ಹುದ್ದೆ, ಮೂಲ ವೃಂದ ಕಲ್ಯಾಣ ಕರ್ನಾಟಕ ವೃಂದ. ಓಕೆ, ಸೊ ಮೊದಲನೇದಾಗಿ ಸಹಾಯಕ ಇಂಜಿನಿಯರ್ ಸಿವಿಲ್ ಆಗಿರುತ್ತೆ. 43,000ರಿಂದ 83,900 ವೇತನ ಶ್ರೇಣಿ ಆಗಿರುತ್ತೆ. ಒಟ್ಟು ಹುದ್ದೆ ಬಂದ್ಬಿಟ್ಟು 50 ಇದಾವೆ. ಮೂಲ ವೃಂದ 43, ಕಲ್ಯಾಣ ಕರ್ನಾಟಕ ಬಂದ್ಬಿಟ್ಟು 7 ಹುದ್ದೆಗಳಿದಾವೆ. ಎರಡನೇದಾಗಿ ಗ್ರೂಪ್ ಸಿ FDA ಪ್ರಥಮ ದರ್ಜೆ ಲೆಕ್ಕ ಸಹಾಯಕ 27,000ರಿಂದ 52,000 ಇದೆ. ಸ್ಯಾಲ್ರಿ ಬಂದ್ಬಿಟ್ಟು 14 ಹುದ್ದೆಗಳಿದಾವೆ. 11 ಮೂಲ ವೃಂದ ಕಲ್ಯಾಣ ಕರ್ನಾಟಕ 3 ಇದಾವೆ. ಓಕೆ, ಸೊ ಟೋಟಲ್ 64 ಹುದ್ದೆಗಳಿದಾವೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದ್ರೆ ನೋಡಿ, ಮೊದಲೇ ಸಹಾಯಕ ಇಂಜಿನಿಯರ್ ಸಿವಿಲ್ಗೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ BE BTech ಇಂಜಿನಿಯರಿಂಗ್ ಪದವಿಯಲ್ಲಿ ಸಿವಿಲ್ ವಿಭಾಗವನ್ನು ಪಡೆದಿರಬೇಕು. ಓಕೆ, ಸೊ ಸಿವಿಲ್ ವಿಭಾಗ ಪಡೆದಿರಬೇಕು. ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ. ಓಕೆ, ಇದು ದೂರ ಶಿಕ್ಷಣ ಕರೆಸ್ಪಾಂಡೆನ್ಸ್ ಮಾಡಿದವರು ಇದಕ್ಕೆ ಅರ್ಹರಾಗುವುದಿಲ್ಲ. ಓಕೆ, ಪರಿಗಣಿಸಲಾಗುವುದಿಲ್ಲ ಕರೆಸ್ಪಾಂಡೆನ್ಸ್ ಕೋರ್ಸ್ ಇದ್ರೆ. ನೆಕ್ಸ್ಟ್ ಪ್ರಥಮ ದರ್ಜೆ ಸಹಾಯಕಕ್ಕೆ ಅಭ್ಯರ್ಥಿ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯ BCom ಪದವಿ ಪಡೆದಿರಬೇಕು. ಅಂದ್ರೆ ಇಲ್ಲಿ BCom ಪದವಿನೇ ಕೇಳಿದ್ದಾರೆ. ಬೇಕಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಯಾವ್ದು ಕೊಟ್ಟೇ ಇಲ್ಲ ಅವರು, ಎನಿ ಡಿಗ್ರಿ ಅಂತ ಯಾವ್ದು ಕೊಟ್ಟಿಲ್ಲ, ಜಸ್ಟ್ BCom ಪದವಿ ಅಂತಾನೆ ಕೊಟ್ಟಿದ್ದಾರೆ. ಓಕೆ, ಸೊ BCom ಪದವಿನ ಪಡೆದಿರಬೇಕು. ಆಮೇಲೆ ಪಿಂಚಣಿ ಸೌಲಭ್ಯ ಸರ್ಕಾರದ ಆದೇಶ ಏನಿದೆ ಅದರ ಪ್ರಕಾರ ಕೊಡ್ತಾರೆ. ಓಕೆ, ಸೊ ವಯೋಮಿತಿ ನೋಡಿ, ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ 35 ವರ್ಷ ವಯೋಮಿತಿ ಇದೆ. 2A 2B 3A 3Bಗೆ 38 ವರ್ಷ ಇದೆ. SC ST ಅಂಡ್ ಪ್ರವರ್ಗ 1 ಅವರಿಗೆ 40 ವರ್ಷ ಒಂದು ಗರಿಷ್ಠ ವಯೋಮಿತಿಯನ್ನ ಫಿಕ್ಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಹುದ್ದೆಗಳ ವರ್ಗೀಕರಣ ಅಧಿಸೂಚನೆ ಕೊನೆಯಲ್ಲಿ ಪ್ರಕಟಿಸಲಾಗಿದೆ. ಓಕೆ, ಅರ್ಜಿ ಸಲ್ಲಿಸಲು ವಿಧಾನ ಏನಂದ್ರೆ, ಒಂದು ಅಫಿಷಿಯಲ್ ವೆಬ್ಸೈಟ್ ಕೆಇಎ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅವರೊಂದು ಲಿಂಕ್ ಅನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡಬೇಕು. ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದ್ದಲ್ಲಿ ಪ್ರತ್ಯೇಕ ಅರ್ಜಿಯಲ್ಲಿ ಸಲ್ಲಿಸಬೇಕು. ಆದರೆ ಅಂತಹ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಶುಲ್ಕ ಪಾವತಿಸಬೇಕು. ಅಂದ್ರೆ ಮಲ್ಟಿಪಲ್ ಪೋಸ್ಟ್ ಅನ್ನು ಅಪ್ಲೈ ಮಾಡ್ಬೇಕಂದ್ರೆ ಸಪ್ರೇಟ್ ಅರ್ಜಿಯನ್ನು ಹಾಕಬೇಕು, ಅಂದ್ರೆ ಸಪ್ರೇಟ್ ಫೀ ಕೂಡ ಪೇ ಮಾಡಬೇಕಾಗ್ತದೆ. ಓಕೆ, ಸೊ ಆನ್ಲೈನ್ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 10ನೇ ತಾರೀಕು, ಅಂದ್ರೆ ಈ ಕಮಿಂಗ್ 10th ಇದೆಯಲ್ಲ, ಅವಾಗ ಒಂದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಸೊ ಅವಾಗ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಇಂದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖಂಡಿತ ಒಂದು ಡೇಟ್ನ ನೀವು ಮಿಸ್ ಮಾಡ್ಕೋಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಂದು ನೋಟಿಫಿಕೇಶನ್ನ ಒಂದು ವಿಡಿಯೋ ಬರುತ್ತೆ. ಓಕೆ, ಅಂಡ್ ಸಲ್ಲಿಸಲು ಕೊನೆ ದಿನಾಂಕ, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು 10/3/2024. ಶುಲ್ಕ ಪಾವತಿ ಮಾಡಲು 14ನೇ ತಾರೀಕು 14/3/24 ಆಗಿರುತ್ತೆ. ಓಕೆ, ಸೊ ಆನ್ಲೈನ್ ಮುಖಾಂತರನೇ ಅಭ್ಯರ್ಥಿಗಳು ಒಂದು ಅರ್ಜಿನ ಫಿಲ್ಅಪ್ ಮಾಡಬೇಕು. ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆ ಸಂಬಂಧಿಸಿ ಎಲ್ಲ ಸೂಚನೆಗಳನ್ನು ಓದ್ಕೊಂಡು ಒಂದು ಅರ್ಜಿಯನ್ನ ಫಿಲ್ಅಪ್ ಮಾಡಿ. ಓಕೆ, ಶುಲ್ಕ ಬಂದ್ಬಿಟ್ಟು ನೋಡಿ, ಸಾಮಾನ್ಯ ಅಂದ್ರೆ ಅರ್ಹತೆ ಮತ್ತು ಇತರೆ ಪ್ರವರ್ಗ 2A 2B 3A 3B ಅವರಿಗೆ 750 ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್ಸ್. ಓಕೆ,
ಆ್ಯಂಡ್ SC/ST ನವರಿಗೆ ಒಂದು 500 ರೂಪಾಯಿನ ಕೊಟ್ಟಿದ್ದಾರೆ. ಪ್ರವರ್ಗ 1 ಮಾಜಿ ಸೈನಿಕ ವಿಕಲಚೇತನ ಅಭ್ಯರ್ಥಿಗಳಿಗೆ ಒಂದು 500 ರೂಪಾಯಿ ಒಂದು ಶುಲ್ಕವನ್ನು ಇಟ್ಟಿದ್ದಾರೆ. ಓಕೆ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿ ಒಂದು ಪರೀಕ್ಷೆ ನಡೆಸ್ತಾರೆ. ಆಲ್ರೆಡಿ ನೀವು ತುಂಬ KE ಎಕ್ಸಾಮ್ಸ್ಗಳು ಬರ್ತಿದ್ದೀರಾ. ಸೊ ಆಲ್ರೆಡಿ ಟು ರಿಪೀಟ್ ದಿಸ್ ಅಗೇನ್. ಓಕೆ, ಸೊ ನೀವು ಯಾವ ಥರ ಬರೀಬೇಕಂತ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ, ಹೇಗೆ ಬರೀತೀರ ಅಂತ ಗೊತ್ತಿದೆ. ಇದು ಬಂದ್ಬಿಟ್ಟು ಸೆಂಟರ್ಸ್ಗಳಾಗಿದ್ದಾವೆ, ಎಕ್ಸಾಮ್ ಸೆಂಟರ್ಸ್ ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಶಿವಮೊಗ್ಗ ಮತ್ತು ತುಮಕೂರು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಸೊ ಆಲ್ರೆಡಿ KPSCಯಲ್ಲಿ ಒಂದು ಬರೆದಿದ್ದೀರ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 50 ಅಂಕಗಳನ್ನು ಪಡೆದಿರಬೇಕು, 150 ಅಂಕಗಳು. ಬಟ್ ಇನ್ನೊಂದು KEನಲ್ಲಿ ಏನಂದ್ರೆ ಇಲ್ಲಿ ಕಂಪಲ್ಸರಿ ಕನ್ನಡ ಕಡ್ಡಾಯ ಇಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ಆದರೆ ಮೇಲೆ ತಿಳಿಸಿರುವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಗಳು SSLC 10ನೇ ತರಗತಿ, PUC ಅಥವಾ ಮೇಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಯಾಗಿ, ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿದ್ದಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿರುವುದು ವಿನಾಯಿತಿ ಹೊಂದಿರುತ್ತಾರೆ. ಅಂದರೆ ನೀವು SSLC ಅಥವಾ PUCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಈ ಕನ್ನಡ ಓದಿ ಪಾಸ್ ಮಾಡಿದರೆ ಸೊ ನಿಮಗೆ ಈ ಒಂದು ವಿನಾಯಿತಿ ಸಿಗುತ್ತದೆ. ಓಕೆ, ಈ ಒಂದು ಎಕ್ಸೆಪ್ಷನ್ ಸಿಗುತ್ತೆ ನಿಮಗೆ. ಅಂತ ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅದನ್ನು ಅಂಕಗಳ ಪರಿಗಣಿಸುವುದಿಲ್ಲ. ಓಕೆ, ಇನ್ನೊಂದು ನೋಡಿ, ಇಲ್ಲಿ ಸಬ್ಜೆಕ್ಟ್ ವೈಸ್ ನೋಡಿ, ಪತ್ರಿಕೆ 1 ಬಂದ್ಬಿಟ್ಟು ಈ ಸಹಾಯಕ ಇಂಜಿನಿಯರಿಗೆ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಇರುತ್ತೆ. ಸೊ ಈ ಎಷ್ಟೊಂದು ಟಾಪಿಕ್ಸ್ಗಳು ಇರ್ತವೆ ಜನರಲ್ ಪೇಪರಲ್ಲಿ. 100 ಮಾರ್ಕ್ಸ್ 2 ಗಂಟೆ. ಇನ್ನೊಂದು ಸ್ಪೆಸಿಫಿಕ್ ಪೇಪರ್, ಇದು ಕೂಡ 100 ಮಾರ್ಕ್ಸ್ 2 ಗಂಟೆ ಇರುತ್ತೆ. ಓಕೆ, ಇದನ್ನು ಬಂದ್ಬಿಟ್ಟು ಸಹಾಯಕ ಇಂಜಿನಿಯರ್ಸ್ ಹುದ್ದೆಗಳ ನಿರ್ದಿಷ್ಟ ಪತ್ರಿಕೆ ಏನಿರುತ್ತೆ ಪೇಪರ್ 2ನಲ್ಲಿ ಪಠ್ಯಕ್ರಮ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇವರು BE ಪದವಿ ಪರೀಕ್ಷೆಗೆ ನಿಗದಿಪಡಿಸಿದ ಪಠ್ಯಕ್ರಮ. ಅಂದರೆ BE ಸಿವಿಲ್ಗೆ ಏನೋ ಒಂದು ಪಠ್ಯಕ್ರಮ ಬರುತ್ತೆ, ಯಾವುದಂದ್ರೆ VTUನಿಂದ ಆ ಒಂದು ಪಠ್ಯಕ್ರಮ ಇರುತ್ತೆ. ಸೊ ಅದೇ ರೀತಿ FDAಗೆ ನಿಮಗೆ ಗೊತ್ತಿರೋ ಹಾಗೆ ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 ಪ್ರಚಲಿತ ಘಟನೆಗಳು ಇಷ್ಟೊಂದು ಟಾಪಿಕ್ನ ಕವರ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಪೇಪರ್ 2ನಲ್ಲಿ ಸಾಮಾನ್ಯ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಜ್ಞಾನ 100 ಮಾರ್ಕ್ಸ್ 2 hour. ಸೊ ಈ ಥರ ಒಂದು ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ದಿಸ್ ಈಸ್ ಮೈಂಡಲ್ಲಿ ಇಟ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್. ಮೈಂಡಲ್ಲಿ ಇಟ್ಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ನೆಗೆಟಿವ್ ಮಾರ್ಕಿಂಗಿಗೆ ಅಂದರೆ 0.04 ಪ್ರಶ್ನೆಗೆ ಅಂದರೆ 0.4 ಅಂದರೆ ಒಂದು 0.25% ಅಂಕವನ್ನು 0.25% ಒಂದು ಅಂಕವನ್ನು ಕಟ್ ಮಾಡ್ತಾರೆ ರಾಂಗ್ ಆನ್ಸರ್ಸ್ಗೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ಲಿಂಕ್ 10ನೇ ತಾರೀಕಿಗೆ ಓಪನ್ ಆಗುತ್ತೆ. ಸೊ ಸ್ಟೇ ಟ್ಯೂನ್ ವಿತ್ ಅಸ್. ನಾವು ಒಂದು ಲಿಂಕ್ ಬಿಟ್ಟ ತಕ್ಷಣ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅವಾಗ ನೀವು ಅಪ್ಲೈ ಮಾಡ್ಬೋದು. ಸೊ ಓಕೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.